ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನದಿ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬನ್ನಿ ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಏನು ಅಂತ ನೋಡೋಣ. ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ವ್ಲಾಗ್ ಬಂದು 2 ಡೇಸ್ ವ್ಲಾಗ್ ಆಗಿರುತ್ತೆ, ಫ್ರೈಡೇ ಹಾಗೂ ಸ್ಯಾಟರ್ಡೆ. ಬೆಳಗ್ಗೆನೇ ಎದ್ದು ಕಷಾಯ ಮಾಡಿಕೊಂಡು ಕುಡಿದು ಹಾಗೆ ಬ್ರೇಕ್ಫಾಸ್ಟ್ಗೆ ಅಂತ ಚಿತ್ರಾನ್ನ ಮಾಡಿದ್ದೆ. ಇನ್ನು ಆರ್ನೂ ಸಹ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ ಹೋಗೋಕ್ಕೆ ರೆಡಿ ಆದಳು. ಅವ್ರ ಪಾಪ ಶೂ ಹಾಕ್ತಾ ಇದ್ದಾರೆ. ಸೊ ಅವಳು 2 ಡೇಸ್ ಹೆಂಗೋ ಓದ್ಲು ಖುಷಿಯಾಗಿ ಹೊಸ ಬಟ್ಟೆ ಹೊಸ ಯೂನಿಫಾರ್ಮ್ ಹಾಕ್ಕೊಂಡು 3rd ಡೇಯಿಂದ ಸ್ಟಾರ್ಟ್ ಮಾಡ್ಕೊಂಡ್ಲು. ಹೋಗಲ್ಲ ಅಂತಾನೆ ಹೆಂಗೋ ರೆಡಿಯಾಗಿ ಓದ್ಲು. ಸರಿ ಬಾ, ನಡ್ಕೊಂಡು ಹೋಗು ಮುಂದೆ. ಹೋಗ್ತೀಯಾ? ಬಾಯ್. ಸರಿ ಆಯ್ತು. ಇವಾಗ ಆರ್ನನ ಪಿಕ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸ್ಕೂಲ್ ಬಿಡೋ ಟೈಮ್ ಅಂತೂ ಆಗಿರಲಿಲ್ಲ. ಅವಳು ಅಳ್ತಾ ಇದ್ಲು ಅಂತ ಅಂದ್ಬಿಟ್ಟು ಕಾಲ್ ಮಾಡಿದರು ಸ್ಕೂಲಿಂದ. ಸೊ ಅದಕ್ಕೆ ಅವಳನ್ನ ಪಿಕ್ ಮಾಡೋಕ್ಕೆ ಅಂತ ಹೋದ್ವಿ. ಅವಳು ನೋಡ್ರೆ ವಾಶ್ರೂಮ್ಗೆ ಹೋಗ್ಬಿಟ್ಟು ಇನ್ನು ಅವರೆಲ್ಲಿ ಬೈತಾರೆ ಅಂತ ಅಂದ್ಬಿಟ್ಟು ಅಳ್ಕೊಂಡು ಕೂತಿದ್ಲು. ಸೊ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಇಟ್ಟಿದ್ರು. ನಾವು ಹೋಗೋಷ್ಟರಲ್ಲಿ ಆಟ ಆಡ್ಕೊಂಡು ಆರಾಮಾಗೇ ಇದ್ಲು. ಸೊ ಅವಳನ್ನ ಕರ್ಕೊಂಡು ವಾಪಸ್ಸು ಮನೆಗೆ ಬಂದ್ವಿ. ಅವಳೇನೋ ಸುಸು ಎಲ್ಲ ಮಾಡ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಡೈಲಿ ಮನೇಲಿ ಹಾಕುವಂಥ ಡ್ರೆಸ್ನ ಇಟ್ಬಿಟ್ಟು ಕಳಿಸಿದ್ದೆ, ಸುಮ್ಮನೆ ಇರಲಿ ಬ್ಯಾಕಪ್ಗೆ ಅಂತ ಅಂದ್ಬಿಟ್ಟು. ಸೊ ಅವಳು ನೋಡಿದ್ರೆ ಸುಸು ಎಲ್ಲ ಮಾಡಿಕೊಂಡು ಮಮ್ಮಿಗೆ ಫೋನ್ ಮಾಡು ಅಂತ ಅಳ್ಕೊಂಡು ಕೂತಿದ್ಲು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ಕಾಲ್ ಬಂತು. ಸೊ ಹಾಗೆ ಹೋಗಿ ಪಿಕ್ ಮಾಡಿಕೊಂಡು ಬಂದ್ವಿ. ನಾವು ಹೋದಾದ್ಮೇಲೆ ಅವಳಿಗೆ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆಟ ಆಡೋದ್ರ ಮೇಲೆ ಇಂಟ್ರೆಸ್ಟ್ ಬಂದುಬಿಟ್ಟಿದೆ. ಸೊ ಆಟ ಆಡಬೇಕು ಅಂತ ಅಂದ್ಬಿಟ್ಟು ಅವಳು ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ ಆಮೇಲೆ ಕರ್ಕೊಂಡ್ಬಂದ್ವಿ. ಸೊ ಹೀಗೆ ಒಂದು ಸಲ ಖುಷಿ ಇರುತ್ತೆ, ಒಂದು ಸಲ ಬೇಜಾರು ಇರುತ್ತೆ. ಒಟ್ಟಿನಲ್ಲಿ ಹೋಗಲ್ಲ ಅಂತಲೇ ಇರ್ತಾಳೆ. ಹಾಗೆ ರೆಡಿಯಾಗಿ ಹೋಗ್ತಾ ಇರ್ತಾಳೆ ಒಂದು ಸ್ವಲ್ಪ ದಿವಸ ಅಡ್ಜಸ್ಟ್ ಆಗೋವರೆಗೂ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಮತ್ತೆ ಇನ್ನೇನು ಹೇಳಿದ್ರು? ಇನ್ನೇನು ಹೇಳ್ಕೊಟ್ರು ಮೇಡಮ್? ABC ಹೇಳ್ಕೊಟ್ರು ಮ್ಯಾಮು. ಆಮೇಲೆ ಇನ್ನೇನು ಹೇಳಿದ್ರು? ಆಪಲ್ ತಿಂದ. ಓಕೆ. ಆಮೇಲೆ ಇಲ್ಲಿ ನೋಡಿಲ್ಲ ಈ ಕಡೆ. ಯಾಕೆ ಅಳ್ತಾ ಇದ್ದೀನಿ ನೀನು? ನಿಂತ್ಕೋ ಕ್ಲೀನಾಗಿ. ಯಾಕೆ ಅಳ್ತಾ ಇದ್ದೀನಿ ನೀನು? ಮಮ್ಮಿ ಬಂದಿಲ್ಲ ಅದಕ್ಕೆನಾ? ಮಮ್ಮಿ ಬಂದಿಲ್ಲ ಅಂತ ಅಂದರೆ ಟೈಮ್ ಆದ್ಮೇಲೆ ಬರುತ್ತೆ. ಮ್ಯಾಮ್ ಏನು ಹೇಳ್ತಾರೆ ಅದನ್ನ ಕೇಳಬೇಕು. ಆಮೇಲೆ ಮಮ್ಮಿ ಬಂದು ಕರ್ಕೊಂಡ್ಬರ್ತೀನಿ. ಅಷ್ಟೇನಾ? ಇನ್ನೇನು ಹೇಳ್ಕೊಟ್ರು? ಮಮ್ಮಿ ಬಾ. ಇವಾಗ ಊಟ ಮಾಡಿ ಪಚಂತ್ಯಾ? ಯಾಕೆ TV ನೋಡೋಕ್ಕೆ ವಾಪಸ್ ಬಂದ ಸ್ಕೂಲಿಂದ ನೀನು ಇವಾಗ? ಹ್ಞೂ ಅಂತೀಯಾ? ಛೀ ಗಬ್ಬಿ. ಬ್ಯಾಡ್ ಗರ್ಲ ನೀನು ಗುಡ್ ಗರ್ಲ? ಥೋ ಬ್ಯಾಡ್ ಗರ್ಲ್. ಆರ್ನ ಇಸ್ ಅ ಬ್ಯಾಡ್ ಗರ್ಲ್. ಇಲ್ಲಪ್ಪ ಬ್ಯಾಡ್ ಗರ್ಲ್. ಸ್ಕೂಲಲ್ಲೆಲ್ಲ ಸುಸು ಮಾಡ್ಕೊತಾಳೆ ಗಬ್ಬಿ. ಮನೆಯಲ್ಲೇ ಮಾಡ್ಕೊಳ್ಳಲ್ಲ ನೀನು ಸುಸು, ಸ್ಕೂಲಲ್ಲಿ ಯಾಕೆ ಮಾಡ್ಕೊತೀಯಾ? ನಿನಗೆ ಸುಸು ಅರ್ಜೆಂಟ್ ಆದರೆ ಅವರು ಕೇಳು, ಬೈಯಲ್ಲ ಅವರು. ಮ್ಯಾಮ್ ನಾನು ಸುಸು ಮಾಡಬೇಕು ಅಂತ ಕೇಳಬೇಕು. ಫಾಸ್ಟ್ಗೇನು ಹೋಗ್ಬೇಡ, ಕೇಳಿಬಿಟ್ಟು ನಿಧಾನಕ್ಕೆ ಹೋಗು. ನೀನು ಕೇಳು, ಅವ್ರು ಕರ್ಕೊಂಡು ಹೋಗ್ತಾರೆ ಆಯಿತಾ? ಏನು ಹೇಳ್ಕೊಟ್ರು ಮ್ಯಾಮ್ ಇವತ್ತು? ಏನು ಹೇಳ್ಕೊಟ್ರು ಮ್ಯಾಮ್ ಇವತ್ತು? ಆಮೇಲೆ 1 2 3 ಹಾಂ. ಆಮೇಲೆ ಟ್ವಿಂಕಲ್ ಟ್ವಿಂಕಲ್. ನಾಳೆ ಸ್ಕೂಲ್ ಹೋಗ್ತೀಯಾ? ನಾಳೆ ರಜಾ. ಹೋಗು.
ಇನ್ನೇನು ಮಾಡಿದೆ ಸ್ಕೂಲಲ್ಲಿ ಇವತ್ತೇನು ಮಾಡಿದೆ ಸ್ಕೂಲಲ್ಲಿ? ಲಗೋಲು ಇದು ಕ್ಯೂಬ್ ಜೋಡಿಸೋದು ಅದಾ? ಇನ್ನೇನು ಆಟ ಆಡಿದೆ? ಯಾಕೆ ಅಳ್ತಿದ್ದಿದ್ದು ಸ್ಕೂಲಲ್ಲಿ ಇವತ್ತು? ಮಮ್ಮಿ ಬರುತ್ತೆ, ಮಮ್ಮಿ ಬಂದು ಕರ್ಕೊಂಡು ಹೋಗ್ತೀನಿ. ಬರೋವರೆಗೂ ಅಲ್ಲೇ ಇರ್ಬೇಕು ಸ್ಕೂಲಲ್ಲಿ ನೀನು. ಇನ್ನು ಬಂದಿಲ್ಲ ಅಂತ ಅಳ್ಕೊಂಡು ಕೂತಿದ್ದ. ಏ ತಿಮ್ಮಕ್ಕ, ಮತ್ತೆ ಇನ್ನೇನು ಸಮಾಚಾರ? ಮತ್ತು ಇದು ನೆಕ್ಸ್ಟ್ ಡೇ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನನೇ ಆಗಿಬಿಟ್ಟಿತ್ತು ಶನಿಮಹಾತ್ಮ ಟೆಂಪಲ್ಗೆ ಹೋಗಿ. ಸೊ ಶನಿಮಹಾತ್ಮ ಟೆಂಪಲ್ಗೆ ಹೋಗಿ ಹಾಗೆ ಎಳ್ಬತ್ತಿನ ಹಚ್ಬಿಟ್ಟು ಬಂದ್ವಿ ಶನಿವಾರ ಆಗಿರೋದ್ರಿಂದ. ಮನೆಗೆ ವಾಪಸ್ ಬರ್ತಾ ಹಾಗೆ ಮಸಾಲೆ ಪುರಿ ಹಾಗೆ ಪಾನಿಪುರಿನ ಪಾರ್ಸಲ್ ತೊಗೊಂಬಂದಿದ್ವಿ. ಸೊ ಚಳಿಗೆ ಬಿಸಿಗೆ ಏನಾದರೂ ತಿನ್ನಬೇಕಿತ್ತು ಅಂತ ಅನ್ನಿಸ್ತಿತ್ತು. ಸೊ ಅದಕ್ಕೆ ನೈಟು ಚಪಾತಿ ಮಾಡ್ತಾಯಿದ್ದೀನಿ. ಊಟಕ್ಕೆ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಹಾಗೆ ಇಲ್ಲಿ ಪಲ್ಯ ಮಾಡ್ತಾಯಿದ್ದೆ. ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಆನಿಯನ್ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ದೀನಿ. ಇದೇನು ಪಲ್ಯ ಅಂತಂದರೆ ಕುಂಬಳಕಾಯಿ ಪಲ್ಯ. ಈ ಕುಂಬಳಕಾಯಿ ಹಾಕಿ ಚೆನ್ನಾಗಿ ಬೆಂದಮೇಲೆ ಕೊಬ್ಬರಿ ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ. ಸೊ ಇವತ್ತಿನ ಡಿನ್ನರ್ ಬಂದು ಚಪಾತಿ ಹಾಗೂ ಕುಂಬಳಕಾಯಿ ಪಲ್ಯ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ವೀಡಿಯೋಸ್ನ ನೀವೇ ಫಸ್ಟ್ ನೋಡ್ಬೋದು. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.